ಏನು ಓದಿದ್ದೀರಾ ಸರ್ ತಾವು? ಸರ್ ನಾನು SLC ಓದಿದ್ದೀನಿ 10ನೇ ತರಗತಿವರೆಗೂ. ಸೊ PUCಗೆ ಹೋದೆ. ಆ PUC ಹೋದಂಥ ಸಂದರ್ಭ ಅಲ್ಲಿನ ವಾತಾವರಣ, ಕಾಲೇಜಿನ ವಾತಾವರಣ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿ ಇದೆಲ್ಲ ತುಂಬ ಇದಾಗಿದ್ದರಿಂದ ಅಲ್ಲಿಗೆ ನಿಲ್ಲಿಸಿ ನಾನು ಇದು ಹೋರಾಟಕ್ಕೆ ಇಳಿಬೇಕಾಯ್ತು. ಅಲ್ಲ ಓದೋ ಟೈಮಿಂದನೂ ಹಿಂಗೇನಾ ನೀವು? ಸರ್ ಪ್ರಾರಂಭದಿಂದಲೇ ನನಗೆ ಈ ಅನ್ಯಾಯ, ಆಕ್ರಮಣ ಕಂಡ್ರೆ ಒಂದು ಅದನ್ನು ವಿರೋಧಿಸುವಂಥ ವ್ಯಕ್ತಿತ್ವ ಆಗ್ಲಿಂದಲೂ ಇದೆ ಸರ್ ನನಗೆ. ಸೊ ಸಣ್ಣದೇ ಇರಲಿ, ದೊಡ್ಡದೇ ಇರಲಿ, ಏನೇ ತಪ್ಪಿದ್ರೂ ತಪ್ಪು ಅದನ್ನು ಪ್ರತಿಭಟಿಸಬೇಕು. ಸೊ ಈ ಮನೋಭಾವನೆ ನಂದು. SSLC ಓದಿದಂಥ ಸ್ನೇಹಮಯಿ ಕೃಷ್ಣ ಅವರು ಲಾ ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಹಾಕ್ತಾರೆ. ಅದೇಗೆ? ಸರ್ ಜ್ಞಾನ ಅನ್ನೋದು ಕಾಲೇಜಲ್ಲಾಗಲಿ ಅಥವಾ ಪದವಿಲಾಗಲಿ ಇಲ್ಲ ಸರ್. ಅದು ನಮ್ಮೊಳಗಿರೋಂಥದ್ದು. ಸೊ ನಾವು ಅದನ್ನು ಹೊರಗಡೆಯಿಂದ ಎಷ್ಟು ತೆಗಿತೀವಿ, ಆ ಜ್ಞಾನ ಅದು ಹೆಚ್ಚೇ ಬರ್ತಾ ಇರುತ್ತೆ. ನಾನು ಕಾಲೇಜಿಗೆ ಹೋಗಲಿಲ್ಲ ಅಂದರೂ ಕೂಡ ನಾನು ಓದೋ ಹವ್ಯಾಸ ನಿಲ್ಲಿಸಲಿಲ್ಲ. ಸೊ ನಾನು ಎಲ್ಲ ಸಿಕ್ಕಿದಂಥ ಎಲ್ಲ ಪುಸ್ತಕಗಳನ್ನು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ದಿನಪತ್ರಿಕೆಗಳನ್ನು ಓದೋವಂಥದ್ದು ಮತ್ತು ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಪುಸ್ತಕಗಳು ಓದೋವಂಥದ್ದು. ಈಗ ಒಂದು ಕಾನೂನಾತ್ಮಕ ಹೋರಾಟ ಶುರು ಮಾಡಿದ್ಮೇಲೆ ಕಾನೂನು ಪುಸ್ತಕಗಳನ್ನು ಓದೋವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡೋವಂಥದ್ದು, ಮತ್ತು ಅಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋವಂಥದ್ದು, ಇದೆಲ್ಲ ಅದ್ರ ಮೂಲಕ ಒಂದಷ್ಟು ಜ್ಞಾನನ ಬೆಳೆಸ್ಕೊಂಡಿದ್ದೀನಿ.